ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್. ನಾನಿಲ್ಲಿ ಮರವಾಯಿ ತೊಗೊಂಡಿದ್ದೇನೆ, ಹಾಗೆಯೇ ಸಿಗಡಿ ತೊಗೊಂಡಿದ್ದೇನೆ. ನಾವು ಎಟ್ಟಿ ಅಂತೇಳಿ ಸಹ ಹೇಳ್ತೇವೆ ಇದಕ್ಕೆ. ಇಲ್ಲಿ ಮರವಾಯಿದು ಗ್ರೇವಿ ಅಂತೇಳಿದರೆ ಗಸಿ ಟೈಪಲ್ಲಿ ಮಾಡ್ಕೊಳ್ಳಿಕ್ಕೆ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಬೇಯಿಸ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡು ನೋಡಿ, ಇಲ್ಲಿ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ನೀರುಳ್ಳಿ, ಸ್ವಲ್ಪವೇ ಉಂಟಲ್ಲ, ಅರ್ಧ ನೀರುಳ್ಳಿ ಸಾಕಾಗ್ತದೆ. ಅದನ್ನು ಹಾಕಿ ನಾನು ಇಲ್ಲಿ ಬೇಯಿಸ್ಕೊಳ್ತೇನೆ. ಅಂದರೆ ತುಂಬ ಏನು ಲೇಟ್ ಅಂತೇಳಿ ಆಗೋದಿಲ್ಲ, ಒಂದು 5 ನಿಮಿಷ ಸಾಕಿದ್ರು ಬೇಯಿಸ್ಕೊಳ್ಳಿಕ್ಕೆ. ಮೀಡಿಯಮ್ ಫ್ಲೇಮಲ್ಲಿನೇ ಬೇಯಿಸ್ಕೊಳ್ತೇನೆ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ಗೆ, ರಿಲೇಟಿವ್ಸಿಗೆಲ್ಲ, ಮತ್ತು ಕಮೆಂಟ್ ಮಾಡಿ ಹೇಳಿ. ನಮ್ಮ ಮಸಾಲಕ್ಕೆ ನೋಡಿ, ನಾನಿಲ್ಲಿ ಯಾವುದು ಸಹ ಇದು ರೋಸ್ಟ್ ಮಾಡಲಿಲ್ಲ, ಖಾಲಿ ಮೆಣಸು ಮಾತ್ರ. ಹಾಗೆಯೇ ಹಸಿ ತೊಗೊಂಡಿದ್ದೀನಿ ಸಾಮಾನೆಲ್ಲ. ನಾನಿಲ್ಲಿ ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ, ಕಾಯಿ ತುರಿ, ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ, ಮತ್ತು ಮೆಣಸು ಖಾರಕ್ಕೆ. ಇಷ್ಟು ಅಂದರೆ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಮೆಣಸು ಹಾಕ್ಕೊಳ್ಳಿ. ಅಂದರೆ ನಾನು ಮಾಡಿದ್ದು ಸ್ವಲ್ಪ ಇದು ಖಾರ ಆಯಿತು ಗ್ರೇವಿ. ಹಾಗೆಯೇ ಮಸಾಲೆ ಸಹ ರೆಡಿ ಆಯಿತು. ಇಲ್ಲಿ ಮರವಾಯಿ ಸಹ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ತೇನೆ. ಉಪ್ಪು ಹಾಕಲಿಲ್ಲ, ಯಾಕಂತೇಳಿದರೆ ಮರವಾಯಿಲಿ ಸ್ವಲ್ಪ ಉಪ್ಪಿನಂಶ ಇರ್ತದೆ. ಅದು ಸ್ವಲ್ಪ ಕುದಿ ಬರುವಾಗ ನೋಡಿಕೊಂಡು ಮತ್ತೆ ಉಪ್ಪನ್ನು ಆ್ಯಡ್ ಮಾಡಿದರೆ ಆಯಿತು. ಅಂದರೆ ತುಂಬ ತೆಳು ಮಾಡ್ತಾ ಇಲ್ಲ, ತುಂಬ ದಪ್ಪ ಸಲ, ಅಂದರೆ ಗಸಿ ಟೈಪಲ್ಲಿ ಸ್ವಲ್ಪ ಆ ಥರ ಮಾಡ್ತಾಯಿದ್ದೇನೆ ನಾನು. ನೀವು ಇದಕ್ಕೆ ಇದು ಮಾವಿನಕಾಯಿ ಅಥವಾ ಇದು ಬಿಂಬ್ಳಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಹಾಕಿ ಮಾಡಿದರೆ ಸೂಪರಾಗಿರ್ತದೆ. ಖಂಡಿತ ಅದೆಲ್ಲ ಸಿಕ್ಕಿದರೆ ಅದನ್ನು ಹಾಕಿ ಒಮ್ಮೆ ಟ್ರೈ ಮಾಡಿ, ಇದೇ ಮಸಾಲೆ ಹಾಕಿ. ನಾನಂದರೆ ಯಾವುದು ಸಹ ಹುರಿಲಿಲ್ಲ ಮಸಾಲೆ, ಖಾಲಿ ಮೆಣಸು ಮಾತ್ರ. ನೀವು ಬೇಕಂತೇಳಿದರೆ ಧನಿಯಾ ಮತ್ತು ಜೀರಿಗೆ ಸಹ ಹುರಿದು ಇದಕ್ಕೆ ಮಸಾಲೆಗೆ ಹಾಕ್ಕೊಳ್ಬೋದು. ಇದನ್ನೀಗ ಕುದಿ ಬರಲಿಕ್ಕೆ ಬಿಡ್ತೀನಿ. ನೋಡಿ, ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡೆ ನಾನು, ಉಪ್ಪು ಸಾಕಾಗೋದಿಲ್ಲ ಅಂಥೇಳಿ. ನೀವು ಅದು ಮರವಾಯಿದು ಚಿಪ್ಪು ಉಂಟಲ್ಲ, ಒಂದು ಸಹ ಹಾಕ್ಕೊಳ್ಬೋದು, ಇಲ್ಲ 2 ಸಹ ಹಾಕ್ಕೊಳ್ಬೋದು. ಇನ್ನೊಂದರಲ್ಲಿ ಸ್ವಲ್ಪ ಮಾಂಸ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತೇಳಿದರೆ ಒಂದನ್ನೇ ಹಾಕ್ಕೊಳ್ಳಿ. ಕುದಿ ಬರ್ತಾ ಉಂಟು. ಅದರದ್ದು ಪರಿಮಳವೇ ಒಂದು ಒಳ್ಳೆಯದಾಗ್ತದೆ, ಮರವಾಯಿದು ಗ್ರೇವಿ ಎಲ್ಲ. ಈಗ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಸಿಗುವುದು ಅಂತ ಹೇಳಿದರೆ ಮರವಾಯಿ ಅನ್ನಿಸ್ತದೆ ನನಗೆ. ಅಂದರೆ ಮೀನೆಲ್ಲ ಸ್ವಲ್ಪ ಕಮ್ಮಿ ಅಲ್ಲ, ಇಲ್ಲ ಅಂತೇಳಿದರೆ ಡ್ರೈ ಫಿಶ್ಶು ಅಂಥದ್ದನ್ನೇ ಮಾಡಿಕೊಂಡು ತಿನ್ನಬೇಕಾಗ್ತದೆ. ಮಸಾಲೆ ಹಾಕಿದ ನಂತರ ಸಹ ಅದು ಹಸಿ ವಾಸನೆ ಹೋಗಬೇಕು ಆ ಮಸಾಲೆದು, ಅಷ್ಟೊಂದು ಇದನ್ನು ಕುದಿ ತರಿಸು. ಅಂದರೆ ತುಂಬ ಹೊತ್ತಂತಲ್ಲ, ಒಂದು 7-8 ನಿಮಿಷ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಕುದಿ ತರಿಸ್ಕೊಂಡ್ರೆ. ಗ್ರೇವಿ ಸಹ ರೆಡಿ ಆಯಿತು. ಇಲ್ಲಿ ನಾನು ಸಿಗಡಿದು ಗೊಜ್ಜು ಮಾಡ್ಕೊಳ್ತಾ ಇದ್ದೇನೆ, ಎಟ್ಟಿ ಗೊಜ್ಜು. ಇದು ಸೂಪರಾಗಿರ್ತದೆ, ಗಂಜಿ ಊಟಕ್ಕೆಲ್ಲ ಒಳ್ಳೆಯದಾಗ್ತದೆ ಇದು, ಅಥವಾ ದಾಲ್ ಸಾರು ಅದೆಲ್ಲ ಇದ್ದರೆ ಸಹ ಒಳ್ಳೆಯದಾಗ್ತದೆ. ನಾನಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದು, ಸನ್ಫ್ಲವರ್ ಆಯಿಲ್ ತೊಗೊಳ್ಬೋದು. ತೆಂಗಿನೆಣ್ಣೆಯಲ್ಲಿ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಚಿಕ್ಕ ನೀರುಳ್ಳಿ ಒಂದು ತೊಗೊಂಡಿದ್ದೆ, ಅಂದರೆ ಇದು ಸಿಗಡಿ ತುಂಬ ಇಲ್ಲ, ಸ್ವಲ್ಪ ಉಂಟು. ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅಂತಿಲ್ಲ, ನಾನು ಪುನಃ ಸ್ವಲ್ಪ ಎಣ್ಣೆ ಅದಕ್ಕೆ ಆ್ಯಡ್ ಮಾಡಿದೆ. ನೀವು ಸನ್ಫ್ಲವರ್ ಬೇಕಾದರೆ ಹಾಕ್ಕೊಳ್ಳಿ. ತೆಂಗಿನೆಣ್ಣೆಯಲ್ಲಿ ಮಾಡಿದರೆ ಯಾವುದೇ ಆಗಲಿ, ನೀವು ಸೀ ಫುಡ್ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿ ಅಥವಾ ಒಗ್ಗರಣೆ ಏನಾದರೂ ಹಾಕಿದರೆ ಅದು ಟೇಸ್ಟು ಅಂದರೆ ಡಿಫ್ರೆಂಟ್ ಆಗಿರ್ತದೆ. ಖಂಡಿತ ನೀವು ಒಮ್ಮೆ ತೆಂಗಿನ ಎಣ್ಣೆ ಹಾಕಿ ಯೂಸ್ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಂಡೆ. ಸ್ವಲ್ಪ ಕರಿ ಲೀವ್ಸು, ಫ್ರೆಶ್ ಕರಿ ಲೀವ್ಸ್ ಇದ್ದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ. ಜಾಸ್ತಿ ಇಲ್ಲ, ಸ್ವಲ್ಪ ಆಗ್ತದೆ. ಅಂದರೆ ಒಂದು 10 ಎಟ್ಟಿ ಇರ್ಬೋದು. ಸಿಗಡಿ ಪ್ರಾನ್ಸ್ ಅಂತ ಹೇಳ್ತಾರಲ್ಲ, ಮರವಾಯಿಗೆ ಸಹ ಇಂಥ ಕಪ್ಪೆ ಚಿಪ್ಪೆನೋ ಹೇಳ್ತಾರೆ ಅಂಥದ್ದು. ನಾವು ಮರವಾಯಿ, ಕುಬ್ಬೆ, ಮಳುವಿ ಹಾಗೆಲ್ಲ ಹೇಳ್ತೇವೆ ಅದಕ್ಕೆ. ಸಿಗಡಿಗೆ ಸುಂಗಟ್ಟು ಈಗ ನೋಡಿ, ಅದನ್ನು ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ. ಸಿಗಡಿಯನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ತುಂಬ ನೀರು ಹಾಕಬೇಕಂತೇನಿಲ್ಲ ಇದಕ್ಕೆ, ಸ್ವಲ್ಪ ನೀರು ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳುವ. ತುಂಬ ಬೇಯಿಸ್ಕೊಳ್ಳೋ ಅಗತ್ಯ ಸಹ ಇಲ್ಲ, ಅಂದರೆ ಮಸಾಲೆ ಹಾಕಿದ ನಂತರ ಪುನಃ ಮಸಾಲೆ ಜೊತೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಟರ್ಮರಿಕ್ ಪೌಡರು, ಪೆಪ್ಪರ್ ಪೌಡ್ರ್, ಮತ್ತು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಆಮೇಲೆ ಉಪ್ಪು ಸ್ವಲ್ಪ ಹಾಕಿದ್ದೇನೆ. ಉಪ್ಪು ಸಹ ನೋಡಿಕೊಂಡು ಹಾಕ್ಕೊಳ್ಬೇಕು, ಖಾರ ಸಹ ನೋಡಿಕೊಂಡು ಹಾಕ್ಕೊಳ್ಳಿ ನೀವು.
ಬೇಕಂತೇಳಿದರೆ ನೀವು ಇದಕ್ಕೆ ಧನಿಯಾ ಪೌಡ್ರ್ ಸಹ ಸ್ವಲ್ಪ ಆ್ಯಡ್ ಮಾಡ್ಬೋದು. ನಾನು ಧನಿಯಾ ಪೌಡ್ರ್ ಹಾಕಲಿಲ್ಲ, ಖಾಲಿ ಪೆಪ್ಪರ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡ್ರ್ ಮಾತ್ರ ಆ್ಯಡ್ ಮಾಡಿದ್ದೇನೆ. ಇದು ಚಪಾತಿಗೆ, ರೊಟ್ಟಿಗೆಲ್ಲ ಸೂಪರ್ ಆಗಿರ್ತದೆ. ಇದೀಗ ನೋಡಿ ನಾನು ಒಂದು ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, 1 ಟೊಮೆಟೊ ಹಾಕಿ ಪೇಸ್ಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತೆಂಗಿನ ತುರಿ ಆಪ್ಷನಲ್, ಖಾಲಿ ಟೊಮೆಟೊ ಪೇಸ್ಟ್ ಸಹ ನೀವು ಆ್ಯಡ್ ಮಾಡ್ಬೋದು. ತೆಂಗಿನ ತುರಿ ಹಾಕಿದೆ, ಸ್ವಲ್ಪ ಗ್ರೇವಿ ದಪ್ಪ ಬರ್ತಂತ ಹೇಳಿ ನಾನು ಹಾಕಿದ್ದೆ. ಇದೀಗ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತೇನೆ. ಒಂದು 5 ನಿಮಿಷ ಬೆಂದರೆ ಸಾಕು. ಅಂದರೆ ಆಲ್ರೆಡಿ ಅರ್ಧ ಬೆಂದಿದೆ ಇದು. ನೋಡಿ ಮಸಾಲ ಸಹ ರೆಡಿ ಆಯಿತು. ಮಸಾಲ ಅಲ್ಲ, ಗೊಜ್ಜು, ಸಿಗಡಿ ಗೊಜ್ಜು ಸಹ ರೆಡಿ ಆಯಿತು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.